ಹಲೋ ಕರ್ನಾಟಕ, ನಿಮ್ಮ ಕ್ರೇಜಿ ಚಿಹ್ನೆ ಮಾಡುವ ನಮಸ್ಕಾರ. ನಿಮ್ಗೋಸ್ಕರ ತಂದಿದ್ದೀನಿ ಮತ್ತೊಂದು ವಿಡಿಯೋ. ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ದವ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಗೈಸ್. ಈ ವ್ಲಾಗ್ ಸೂಪರ್ ಆಗಿರುತ್ತೆ, ನೋಡಿ ಎಂಜಾಯ್ ಮಾಡಿ. ಓಕೆನಾ? ಇವತ್ತು ಎಲ್ಲಿದ್ದೀನಿ ಗೊತ್ತಾ? ನಮ್ಮ ಮಾವರ ತೋಟದಲ್ಲಿದ್ದೀನಿ. ಅವರೇ ನಮ್ಮ ಮಾವ. ಇವತ್ತು ಇದು ಏನ್ ತೋಟ ಅಂತ ನಿಮ್ಗೆ ಯಾರು ಗೊತ್ತಾದ್ರೆ ಕಾಮೆಂಟ್ ಮಾಡಿ, ನಾನು ಆಮೇಲೆ ಹೇಳ್ತೀನಿ ಏನ್ ತೋಟ ಅಂತ. ತೋಟ ಮಾತ್ರ ಸಖತ್ತಾಗೈತಲ್ವಾ? ನಮ್ಮ ಮಾವನ್ ಮಾತಾಡ್ಸೋಣ, ಬನ್ನಿ ಹೋಗೋಣ. ಮತ್ತೆ ಅವರೇ ನಮ್ಮ ಮಾವ, ಅವ್ರ ಹೆಸರು ಅಂಬರೀಶ್ ಅಂತ. ನೋಡಿ ಗುರಾಯಿಸ್ತವ್ರೆ, ಏನಕ್ಕೂ ಗೊತ್ತಿಲ್ಲ. ಆಯ್ ಮಾವ. ಓ, ಹಿಂದ್ಗಡೆ ಏನ್ ಮಾವ ಬೆಟ್ಟ? ಅಮಲ್ಕೊಂಡ್ ಬೆಟ್ಟ. ಹೌದಾ? ಹತ್ತಿದ್ ಶಿವಗಂಗೆ ಬೆಟ್ಟ ಹತ್ತಿದ್ರಲ್ಲ, ಅದ್ರ ತರ ಏನಾಯ್ತಾ? ಇದೇನು ಚಿಕ್ಕದ? ಇದು ಹೈಟ್ ಇಲ್ಲ, ಅದು ಉದ್ದ ಜಾಸ್ತಿ ಐತೆ. ಹೈಟ್ ಐತೆ ಆದ್ರೆ ಅಷ್ಟೇ ಹೈಟ್ ಇಲ್ಲ. ಶಿವಗಂಗೆ ಬೆಟ್ಟ ತರ ಐಟೇನಿಲ್ಲ, ಅದೇ ತರನೇ ಐತೆ. ನಾನು ಹತ್ತಿದ್ದೀನಿ ಮಾವ. ಏನು ಇದು ಬೆಳೆ? ಏನು ಇದು? ಕರ್ಬೂಜ. ಕರ್ಬೂಜ. ಯಾಕೆ ಹಂಗಿದ್ದೀರ ಡಲ್ ಆಗಿ? ಏನಿಲ್ಲ. ಹೌದಾ? ಇವಾಗ ಔಷಧಿ ಹೊಡೆದ್ವಲ್ಲ, ನೈಟ್ ಎಲ್ಲ ನಿದ್ದೆ ಇಲ್ಲ. ಯಾಕೆ ನೈಟ್ ಅಲ್ಲಿ ನಿದ್ದೆ ಇಲ್ಲ? ಕಾವಲ್ ಇರ್ಬೇಕಲ್ಲ, ಜಿಂಕೆ, ಕಲ್ಡಿ, ಎಲ್ಲ ಬರ್ತಾವ? ಕಾಡಂದಿ ಎಲ್ಲ ಬರ್ತವೆ. ಹಂಗೆ ಇಂತ ಮಾತಾಡ್ಸೋಣ, ಇದ್ರ ಬಗ್ಗೆ ಎಲ್ಲ ವಿಚಾರಿಸ್ತೀನಿ ಗೈಸ್. ಈ ಬ್ಲಾಗ್ ಸೂಪರ್ ಆಗಿರುತ್ತೆ ನೋಡಿ. ನಮ್ಮ ಅವನ್ನೆಲ್ಲ ವಿಚಾರಿಸ್ತೀನಿ, ಏನೇನು ಎತ್ತ ಯಾವ ತರ ಬೆಳೆ ಹಾಕೋದು, ಬೀಜ ಎಲ್ಲಿಂದ ತರೋದು, ಎಷ್ಟಿಷ್ಟಾಗುತ್ತೆ ರೇಟು ಎಲ್ಲ ವಿಚಾರಿಸೋಣ. ಓಕೆನಾ ಗೈಸ್? ನಮ್ಮ ಅವನ್ ಕೇಳೋಣ. ಇದೆಲ್ಲ ಹೇಳ್ತೀರಮ್ಮವ? ರೈತ್ರಪ್ಪ, ಅದಕ್ಕೆ ಇವಾಗೆಲ್ಲ ವಿಚಾರಿಸೋಣ. ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ. ಕ್ರೇಜಿ ಚಿಹ್ನೆನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಗಾಯ್ಸ್. ಕ್ರೇಜಿ ಚಿಹ್ನೆನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಈ ಬ್ಲಾಗ್ ಮಾ ಸೂಪರ್ ಆಗಿರುತ್ತೆ ನೋಡಿ ಗಾಯ್ಸ್. ಮವ, ಅಂದ್ರೆ ಇದು ಬೀಜ ಇಕ್ಕೋದ ಗಿಡ ಸಸ್ಯನಾ? ಬೀಜ ಬೀಜ. ಹೌದಾ? ಅಂದ್ರೆ ಪ್ಯಾಕೆಟ್ ಬಂದು 100 ಗ್ರಾಮ್ ಇರ್ತದೆ. ಎಷ್ಟದು? 1300 ರೂಪಾಯಿ. ಅದು ಇದಕ್ಕೆ ಎಷ್ಟು ಎಕರೆಗೆ ಎಷ್ಟಾಗೈತೆ ಬೀಜ? ಇದು 36 ಪ್ಯಾಕೆಟ್. 36 ಪ್ಯಾಕೆಟ್ ಅಂದ್ರೆ 1/4 ಕೆಜಿ ಅಂದ್ರೆ 1.5 ಕೆಜಿ. ಓಹೋ, ಅಂದ್ರೆ ಬೀಜ ಇಕ್ಕದ್ಮೇಲೆ ಇದು ಗಿಡ ಯಾವಾಗ ಆಗೋದು? 3 ದಿನಕ್ಕೆ ಬರ್ತದೆ. 3 ದಿನಕ್ಕೆ? 3 ದಿನಕ್ಕೆ ಹುಟ್ಟುತ್ತದೆ. ಈ ತರ ಆಗೋದು? 1 ಇಂಚ್ ಇರ್ತದೆ 3 ದಿನಕ್ಕೆ. ಆಮೇಲೆ ಇದು ಅರಳೋದು ಎಷ್ಟು ದಿವಸಕ್ಕೆ? ಇದು ಅರಳೋದು 25 ದಿನಕ್ಕೆ. ಅಲ್ಲ, ಈ ಗಿಡನ ಚೆನ್ನಾಗಿ ನೋಡ್ಕೋಬೇಕಂದ್ರೆ ಹೂ ತರ ನೋಡ್ಕೋಬೇಕೇನೋ? ಫಸ್ಟ್ ಇಂದಾನು ನೋಡ್ಕೊಬೇಕು. ಅದೇ ಫಸ್ಟ್ ಇಂದ ರೋಗ ಇತ್ತು ಅಂದ್ರೆ ಇನ್ನಷ್ಟೇ ಅದು. ಒಂದ್ ಗಿಡಕ್ಕೆ ಒಂದು ವೈರಸ್, ಆತರ ವೈರಸ್ ಆಮೇಲೆ ಇದಾದ್ಮೇಲೆ ಕರ್ಬೂಜ ಗಿಡಕ್ಕೆ ಔಷಧಿ ಬಿಡ್ತಾರೆ ಸ್ವಲ್ಪ. ಹೌದಾ? ಸೈಜ್ ಬರಕ್, ಕಾಯಿ ದಪ್ಪ ಬರಕ್. ಓಹೋ, ಕಾಯಿ ಅವಾಗ್ಲೇ ಬಿಟ್ಟೈತಲ್ಲ ಮವ, ಕಾಯಿ ಎಲ್ಲ ನೋಡಿ, ಇಲ್ಲಿ ನೋಡಿ, ಇಲ್ಲಿ ತೋರ್ಸಿ ಮವ. ಓ ವಾವ್, ಸೂಪರ್ ಆಗೈತೆ. ತೋಟ ಸಕ್ಕದಾಗೈತೆ ಮವ. ಇಲ್ಲಿ ನೋಡಿ. ಹೌದೌದು, ಇಲ್ಲಿ ನೋಡಿ, ಚೆನ್ನಾಗೈತಿ. ಇಲ್ಲಿ ನೋಡಿ. ಸೈಜ್ ಐತೆ ಮವ, ಅಂದ್ರೆ ಸೈಜ್ ಬರುತ್ತಲ್ಲ ಕಾಯಿ. ಅದೇ ಔಷಧಿ ಬಿಡ್ತಾ ಇರೋದು. ಹೌದಾ? ಓ, ಅಲ್ಲಿಂದ ಇಲ್ವರೆಗೂ ಎಷ್ಟು ಎಕರೆ ಮವ ಇದು? ಇದು 6.5 ಎಕರೆ. 6.5 ಎಕರೆ. ಓ ಸೂಪರ್ ಮವ. ಮೋಡ ಮುಚ್ಕೊಂಡಿದೆ. ಹೌದೌದು, ಮುಚ್ಕೊಂಡ್ರೆ ಕಾಯಿ ಡ್ರಾಪ್ ಆಗುತ್ತೆ. ಹೌದಾ? ಇವಾಗ ಏನ್ ಮಾಡೋದು? ಔಷಧಿ ಹೊಡೆದು ಶುರು ಆಗುತ್ತಾ? ಔಷಧಿ ಹೊಡಿಯೋದಲ್ಲ, ಬಿಸಿಲು ಹೊಡಿಬೇಕು. ಇವಾಗ ಏನ್ ಮಾಡ್ತೀರಾ? ಹಂಗಾದ್ರೆ ಹೊಡಿತೀರಾ ಇಲ್ವಾ? ಔಷಧಿ ಹೊಡಿಯಲ್ಲ, ಬಿಸಿಲು ಬಂದ್ರೆ ಈ ತರ ಪಿಂಜಿ ಬರ್ತದೆ. ತೋರಿಸ್ತೀನಿ ಬರೀ. ತೋರಿಸಿ ಮಗ. ಯಾತರ? ಈ ತರ ಡ್ರಾಪ್ ಆಗಲ್ಲ, ಡ್ರಾಪ್ ಆಗುತ್ತೆ. ಓ, ಈ ತರ ಆಗುತ್ತದು? ಮಳೆ ಬೀಳ್ತಾ ಇದ್ರೆ ಔಷಧಿ ಹೊಡೆದ್ರೆ ಏನು ಈ ತರ ಹಾಳಾಗುತ್ತೆ? ಮಳೆ 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 ಬಂದ್ರೆ ಈ ತರ ಆಗುತ್ತೆ. ಈ ತರ ಇರುತ್ತೆ ಸೈಜ್ ಕಾಯಿ. ಇದೆಲ್ಲ ಡ್ರಾಪ್ ಆಗುತ್ತೆ. ಡ್ರಾಪ್ ಆಗುತ್ತದು? ಮಳೆ ಬಂದ್ರೆ. ಇಲ್ಲ ಅಂದ್ರೆ ಇದು ಈ ತರ ಆಗುತ್ತೆ. ಮಳೆ ಬರ್ಲಿಬಾರ್ದಾಗಿತ್ತು ಅಲ್ವಾ? ಮಳೆ ಹೆಂಗ್ ಕೆಡ್ಸುತ್ತೆ ರೈತರು ನೋಡಿ ಗೈಸ್. ಇದು ಹೋಗೈತೆ ನೋಡಿ, ಡ್ರಾಪ್ ಆಗೈತೆ. ಇದೆಲ್ಲ ಎಷ್ಟು ನೋಡಿ, ಈ ತರ ಡ್ರಾಪ್ ಆಗುತ್ತೆ. ಹೌದಲ್ವಾ? ಎಷ್ಟು ಇದು? ಎಷ್ಟು ತಿಂಗಳದು ಇದು? 45 ದಿನ. 45 ದಿವಸಕ್ಕೆ ಬೆಳೆ ಆಗ್ಬಿಡುತ್ತೆ. 15 ದಿವಸ ಕಟಿಂಗ್ ಆಗುತ್ತೆ. ಅವಾಗ ಫುಲ್ ಕಷ್ಟ ಅಲ್ವಮ್ಮ? ಕಷ್ಟ ಏನಿಲ್ಲ, ಅವರೇ ಕಟ್ ಮಾಡ್ಕೊಂಡು ಹೋಗ್ತಾರೆ. ಅದ್ರ ರೇಟ್ ಇರ್ಬೇಕು. ಹೆಂಗೋ ಬಿಡಿ. ಇವಾಗ ಇದು ಏನೇನು ಹಾಕ್ಬಿಟ್ಟಿದ್ರ, ನೀರು ಹಾಕಿ ಕಳಿಸ್ತಾ ಇದೆಯಲ್ಲಮ್ಮವ. ನೋಡಿ ನಮ್ಮವ ಹೆಂಗ್ ಕಳಿಸ್ತಾರೆ ಎಲ್ಲ ಔಷಧಿ ಹೊಡಿಯಕ್ಕೆ. ರೈತರು ಎಷ್ಟು ಕಷ್ಟ ಪಡ್ತಾರೆ ನೋಡಿ ಗೈಸ್. ಮಾವ, ಅಲ್ಲೇನ್ ಸೆಡ್ ಹಾಕವ್ರೆ? ಓ, ಏನ್ ಈ ತರ ಮಾಡವ್ರ? ನಾಯಿಗಳು ಹಂಗೆ ಬಡುಕ್ತವೆ. ಯಾರಂದ್ರೆ ಅಷ್ಟೇ ಅಲ್ವಾ? ಯಾರು ಎಂಟ್ರಿ ಮಾಡಲ್ಲ.
ನಾಯಿಗಳು ಬಿಡಲ್ಲ ಹೊರಗಡಿಕೆ. ಒಳಗಡೆ ಬಿಡಲ್ಲ, ಕಚ್ಚಲ್ಲ. ಬಿಡಲ್ಲ ಬೊಗಳು. ಕಳ್ಳಿ. ಹಂಗೆ. ಅಲ್ಲಿವರೆಗೂ ಐತಲ್ಲಮ್ಮವ. 60 ಎಕರೆನಾ? ಕಡ್ಲೆ ಬೀಜನ ಹಾಕಿದ್ರ ಆ ಕಡೆ? ಹಾಕಿದ್ವಿ, ಎರಡು ಪಲ್ಲ. ಹೌದಾ? ರೈತರುಗಳು ಎಷ್ಟು ಕಷ್ಟ. ಮಗನ್ ನೋಡ್ಕೊಂಡಂಗ್ ನೋಡ್ಕೋಬೇಕಿತ್ತು. ಹೌದಾ? ಸ್ವಲ್ಪ ವೈರಸ್ ಆತರ ಬಿತ್ತು ಅಂದ್ರೆ ಪಾಠನೇ ಗೋವಿಂದ. ಹಂಗೆ ಹಂಗಾದ್ರೆ ಗೌರ್ಮೆಂಟ್ ಇಂದ ಏನು ಕೊಡಲ್ಲ ಅಲ್ವಾಗ? ಏನಾರ ಹಾಳಾದ್ರೆ ಎಷ್ಟು? ಒಂದ್ 4-4 ಲಕ್ಷ ಆಗೈತಾ ಟೋಟಲ್? ಅಪ್ಪ, ಹೇಳಕ್ಕಾಗಲ್ಲ. ಇದು ರೇಟ್ ಬರ್ಲಿಲ್ಲ ಅಂದ್ರೆ ಫುಲ್ ಲಾಸೇ ಆಗೋದು. ರೇಟ್ ಬಿದ್ರೆ ಕೆಟನ್ ಹಾಕ್ತಿವಿ, ಇಲ್ಲಾಂದ್ರೆ ತಲೆ ಮೇಲೆ ಬಟ್ಟೆ ಹಾಕೊಂಡಿರ್ತೀವಿ. ಹಂಗೆ ಏನ್ ಮಾಡೋದು? ರೈತರ ಕೆಲಸ ಕಷ್ಟ ಜಾಸ್ತಿ. ಆದ್ರೆ ಏನು ಈ ಬೆಳೆ ಆದ್ರೆ ಸಾಲ ಕಟ್ಟಕ್ಕೆ ಸರೋದು. ಹೌದು, ಸಾಲ ಮಾಡು, ಸಾಲ ತೀರ್ಸು. ಹೌದಾ? ಹಿಂಗಿರ್ಬೇಕು ಕಾಯಿ. ಏನು ಇದು ಬರಬಾರ್ದು. ಅಂದ್ರೆ ಒಂದ್ ಸುತ್ತಿ ಏನ್ ಕೊಡಿತ? ಊಜಿ ಸುತ್ತು ಹೊಡೆದ್ಬಿಟ್ಟು ಸೆಂಟ್ರಲ್ ಹೊಡಿಬೇಕಾ? ಸೆಂಟ್ರಲ್ ಹೊಡೆದ್ರೆ ವಾಸ್ ಮೇಲ್ಗೆ ಊಜಿ ಬರಲ್ಲ. ಆತರ ಅದೇನಿಲ್ಲ, ಕಾಯಿ ಮೇಲೆ ಹಿಂಗ್ ಚುಚ್ಬಿಟ್ಟದೆ. ಈ ಜೇನುಹುಳು ತರ ಇರ್ತದ. ಹೌದಾ? ಸುಮ್ನೆ ಚುಚ್ಚಿದಂಗ್ ಚುಚ್ಬಿಟ್ಟು ಹೋಯ್ತು ಅಂದ್ರೆ ಅದು ಕಾಯಿ ದಪ್ಪ ಆದಂಗೆಲ್ಲ ನೀರು ಕಾಯಿಗೆ. ಅದು ಎಷ್ಟೇ ಅದು ಕಾಯಿ. ಹಂಗೆ ಈ ಸೈಜ್ ಇದ್ದಾಗ ಚುಚ್ಚುತ್ತದೆ ಕಾಯಿ. ಯಾವ ಸೈಜು? ಈ ಸೈಜ್. ಆ ಸೈಜ್ ಇದ್ದಾಗೆ ಇದಾಗೋದು. ಈ ಸೈಜ್ ಇದ್ದಾಗ ಚುಚ್ಚಕ್ ಆಗಲ್ಲ ಅದಕ್ಕೆ. ಅದು ಇದಿರಲ್ಲ. ಇದಕ್ ಚುಚ್ಚುತ್ತದೆ, ಅದಕ್ಕೂ ಆಗುತ್ತೆ. ಇದಕ್ ಚುಚ್ಚುತ್ತದೆ, ಇದಕ್ ಚುಚ್ಚಕ್ ಆಗಲ್ಲ. ಯಾಕಂದ್ರೆ ಅದು ಹುಳ ದಪ್ಪ ಇರ್ತದೆ, ಏನೋ ಥಿಕ್ನೆಸ್ ಕಾಯ್ದು. ಅವಾಗ ಚುಚ್ಚಕ್ ಆಗಲ್ಲ. ಅದು ಎಳೆದಲ್ವಾ, ಚುಚ್ಬಿಡ್ತದೆ. ಅದೇನಾಗುತ್ತಂದ್ರೆ ದಪ್ಪ ಆತ ನೀರು ಬಂದ್ಬಿಡ್ತದೆ, ಅದು ಕಾಯಿ ವೇಸ್ಟ್ ಆಗುತ್ತೆ. ಆತರ ಅಂದ್ರೆ ಇಲ್ಲಿ ಇವಾಗ ಏನು ನೈಟ್ ಹೊತ್ತೆಲ್ಲ ಇರ್ತಿರಲ್ಲ ಮವ ನೀವು? ಅಂದ್ರೆ ಜಿಂಕೆಗಳು ಅವೇನ ಕಾಡನ್ ಸಿಕ್ಕಾಡ್ ಬರ್ತಾವ? ನಾಯಿಗಳು ಅವೆಲ್ಲ ಓಡಾಗುತ್ತೆ, ಸೌಂಡ್ ಮಾಡ್ತಾ ಇರ್ತಾವಲ್ಲ, ಏನೋ ಬಂದ್ರೆ ಓಡೋದು. ಕಾಡಂದಿಗಳು ಬರ್ತಾವ? ಕರಡಿ ಎಲ್ಲ. ಹೌದಾ? ಎಲ್ಲಾನು ಫೇಸ್ ಮಾಡ್ಬೇಕು ನಾವು. ಅದೊಂದು ಊರಿಂದ 4 ಕಿಲೋಮೀಟರ್ ಆಗುತ್ತಲ್ವಮ್ಮವ? ನೋಡಿ, ಊರಿಂದ ಆಚೆ 4 ಕಿಲೋಮೀಟರ್ ಇರ್ಬೇಕು. ಏನ್ ಕಾಯಿಲೆ ಅಂತ ನೋಡ್ಬಿಟ್ಟು ಔಷಧಿ ತರಬೇಕು. ರೇಟ್ಗಳು ಸಿಕ್ಕಾಪಟ್ಟೆ, ಔಷಧಿಗಳು ಭಾರಿ ರೇಟ್. ಇವಾಗ 1.5 ಲಕ್ಷ ಆಗೈತೆ. ಯಪ್ಪ, ಇಲ್ಲೂ ಮಳೆ, ಬೆಂಗಳೂರೆಲ್ಲ ಹಂಗೆ ಮಳೆ ಹೋಯ್ತದೆ. ಇಲ್ಲಾದ್ರೂ ಸ್ವಲ್ಪ ಬಿಸಿಲು ಬರ್ತದೆ, ಸೈಕ್ಲೋನ್ ತರ. ಹೌದು, ಉಯ್ದ್ರೇನೆ ಬೆಳೆ ನಮ್ಗೆ ಹಾಳಾಗೋದಲ್ವಾ? ಜೋರ ಉಯ್ದ್ಬಿಟ್ಟೋದ್ರೆ ಏನ್ ತೊಂದ್ರೆ ಇರಲ್ಲ. ಹಿಂಗಿದ್ರೇನೆ ಮುಚ್ಕೊಂಡು ಮೋಡ ಆಗೋದು, ಹನಿ ಬೀಳ್ತಾ ಇದ್ರೆ ಬರ್ತದೆ. ಮಚ್ಚೆ ಮಚ್ಚೆನೂ ಬರ್ತದೆ. ಏನು ಒಂದೊಂದು ರೋಗ ಇಲ್ಲ ಇದಕ್ಕೆ. ನೋಡಿ ಗೈಸ್, ಔಷಧಿ ಆ ಥರ ಹೊಡಿಯೋದು ಗೊತ್ತಾ? ಇದು ಇದೇ ಥರ ಹೊಡಿಯೋದು ಗೈಸ್. ನೋಡ್ತಾ ಇದ್ರಲ್ಲ, ಬ್ಲಾಗ್ ಸೂಪರ್ ಆಗಿರುತ್ತೆ ನೋಡಿ ಗೈಸ್. ಬರುತ್ತೆ ಕಾಯಿ ಯಾವುದು? ಹೌದಾ? ಅದು 2 kg ಬರುತ್ತಾ? ನೋಡಿ, ರೈತರು ಹೇಳಿದ್ಮೇಲೆ ನಿಜನೇ. ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿರುತ್ತೆ.